ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಆಕ್ಚುಲಿ ದಿನನೇ ವಿಶೇಷ. ಯಾಕಂದ್ರೆ ಇವತ್ತು RCB ಮತ್ತೆ GT ಫೈನಲ್ಸ್ ಮ್ಯಾಚ್ ಆಗ್ತಾ ಇದೆ. ಸೊ ನಾವೆಲ್ಲ, ನಾನು, ನಮ್ಮಮ್ಮ, ನಮ್ಮ ಆಂಟಿ, ನನ್ನ ಕಸಿನ್, ನಾವು 4 ಜನ ಸೇರ್ಕೊಂಡು ಮ್ಯಾಚ್ ನೋಡೋಕ್ಕೆ ಅಂದರೆ ದೊಡ್ಡ ಸ್ಕ್ರೀನಲ್ಲಿ ಕೂತ್ಕೊಂಡು ಮ್ಯಾಚ್ ನೋಡೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ. ನೋಡೋಣ ಇವತ್ತು ಅಲ್ಲಿ ಏನೇನಾಗುತ್ತೆ, ಏನೇನಿದೆ ಅಲ್ಲಿ ಅಂತ ನೋಡ್ಕೊಂಡು ಬರೋಣ. ಲೆಟ್ಸ್ ಗೋ. ನಾವು ಬಂದಿರೋದು ಟಾಟಾ IPL ಫ್ಯಾನ್ ಪಾರ್ಕ್ ಮಂಗಳೂರು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ಸ್ ಗಳನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಈ ಕಡೆಯಿಂದ ಫೀಮೇಲ್ ಎಂಟ್ರಿ, ಇಲ್ಲಿ ಫೀಮೇಲ್ಸ್ ಮಾತ್ರ ಹೋಗ್ತಾ ಇದ್ದಾರೆ. ಹಾಗೆ ಆ ಸೈಡ್ ಅಲ್ಲಿ ಮೇಲ್ ಎಂಟ್ರಿ ಇಟ್ಟಿದ್ದಾರೆ. ನೋಡಿ, ಜನ ಅಂತೂ ಬರ್ತಾನೆ ಇದ್ದಾರೆ. ಆಲ್ರೆಡಿ ಎಷ್ಟು ಜನ ಬಂದಿದ್ದಾರೆ ಅಂದ್ರೆ ಅಪ್ಪಾ. ಈಗ ಒಳಗಡೆ ಹೋಗೋಣ, ಅಲ್ಲಿ ಏನೇನಿದೆ ಅಂತ ಹೇಳಿ ನೋಡೋಣ ಬನ್ನಿ. ಎಂಟರ್ ಆಗ್ತಾ ಇದ್ದಾಗೆ ನಮ್ಮ ಕೈಗೆ ಬ್ಯಾಂಡ್ ಹಾಕಿದ್ರು. ಫೀಮೇಲ್ಸ್ಗೆ ಪಿಂಕ್ ಕಲರ್ ಅಂಡ್ ಮೇಲ್ಗೆ ಗ್ರೀನ್ ಕಲರ್ ಬ್ಯಾಂಡ್ ಹಾಕಿದ್ರು. ಹಾಗೆ ಒಳಗಡೆ ಹೋಗುವಾಗ ಲಕ್ಕಿ ಕೂಪನ್ ಏನಿದೆ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಖುಷಿಯಾಗಿ ನಾವೆಲ್ಲ ಎಂಟರ್ ಆಗ್ತಾ ಇದೀವಿ. ಅವ್ರು ನಮ್ಗೆ ಹೇಳಿದ ಪ್ರಕಾರ ಕೂಪನ್ ಅನ್ನ ಹೀಗೆ ಹರಿದು ಒಂದು ಸೈಡ್ ಅನ್ನ ನಾವ್ ಇಟ್ಕೋಬೇಕು, ಇನ್ನೊಂದು ಸೈಡ್ ಏನಿದೆ ಅದನ್ನ ಆ ಬಾಕ್ಸ್ ಒಳಗಡೆ ಹಾಕ್ಬೇಕು ಅಂತ ಹೇಳಿದ್ರು. ಹಾಗೆ ಕೈಯಲ್ಲಿ ಹಾಕೊಂಡಿರೋ ಬ್ಯಾಂಡ್ ಜೊತೆ ಸ್ವಲ್ಪ ಹೊತ್ತು ಪೋಸ್ ಕೊಟ್ಟ ನಂತರ ಹೋಗಿ ಕೂತ್ಕೊಂಡ್ವಿ. ಈ ಸಲ ಫ್ಯಾನ್ ಪಾರ್ಕ್ IPL ಇದು ಕೆಲವೊಂದು ಸಿಟಿಗಳಲ್ಲಿ ಮಾತ್ರ ಅರೇಂಜ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಮಂಗಳೂರು ಕೂಡ ಒಂದು. ಆ್ಯಂಡ್ ಇಲ್ಲಿ ಫ್ರೀ ಟಿಕೆಟ್ ಆ್ಯಂಡ್ ಇಲ್ಲಿ ಕೆಲವೊಂದು ಗೇಮ್ಸ್ಗಳನ್ನು ಕೂಡ ಮಾಡಿದ್ರು, ಅವುಗಳು ಕೂಡ ಫ್ರೀ. ಹಾಗೆ ಟಾಸ್ ಅಲ್ಲಿ ನಮ್ಮ RCB ವಿನ್ ಆದ್ರು ಆ್ಯಂಡ್ ಫೀಲ್ಡಿಂಗ್ ಚೂಸ್ ಮಾಡಿದ್ರು. ಏನೇನಿದೆ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ನಾನು ಮತ್ತೆ ಜಿವೆಲ್ ಹೋದ್ವಿ. ನೋಡೋವಾಗ ಕೆಲವೊಬ್ರು ಆಲ್ರೆಡಿ ಆಟ ಆಡ್ತಾ ಇದ್ರು. ನೋಡಿ, ಇದೊಂದು ವೆರೈಟಿ ಗೇಮ್. ಆ ಬಾಲನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಆ ಹೋಲ್ಗೆ ಹಾಕಬೇಕು. ಆದರೆ ಒಬ್ಬೊಬ್ಬರಿಗೆ ಒಂದೊಂದೇ ಚಾನ್ಸು. ನೋಡಿ, ತುಂಬಾ ವೆರೈಟಿ ಗೇಮ್ಗಳಿದ್ವು. ಯಾವುದಕ್ಕೂ ನಾವು ಪೇ ಮಾಡಿ ಆಡಬೇಕು ಅಂತ ಏನಿಲ್ಲ, ಫ್ರೀ ಆಫ್ ಕಾಸ್ಟ್. ಬೇರೆಯವ್ರು ಆಡೋವಾಗ ನಾವು ವಿಡಿಯೋ ಮಾಡಿದ್ದೀವಿ ಅಷ್ಟೇ, ಆಡೋಕ್ಕೆ ಹೋಗಿಲ್ಲ. ಯಾಕಂದರೆ ಕ್ಯೂ ಅಷ್ಟೇ ಇತ್ತು. ಆ್ಯಂಡ್ ನಾವಂತೂ ಮ್ಯಾಚ್ ನೋಡೋಕ್ಕಂತ ಹೋಗಿ ಮ್ಯಾಚ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆ ಕೆಲವೊಂದು ಫುಡ್ ಕೌಂಟರ್ಗಳನ್ನು ಕೂಡ ಇಟ್ಟಿದ್ರು. ಎಮರ್ಜೆನ್ಸಿಗೆ ಡಾಕ್ಟರ್ಸ್ ಆಗಲಿ ಆ್ಯಂಡ್ ವಾಶ್ರೂಮ್ ಫೆಸಿಲಿಟಿ ಆಗಲಿ ಎಲ್ಲ ಮಾಡಿಕೊಟ್ಟಿದ್ರು. ಅದಂತೂ ತುಂಬ ಇಂಪಾರ್ಟೆಂಟ್. ಇನ್ನೇನು ಮ್ಯಾಚ್ ಶುರುವಾಗುತ್ತೆ, ಎಲ್ಲರೂ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಜನ ಅಂತೂ ಹೇಳೋದೇ ಬೇಡ, ಬರ್ತಾನೆ ಇದ್ದಾರೆ. ನಾವೆಲ್ಲರಂತೂ ಫಿಕ್ಸ್ ಆಗಿದ್ವಿ, ಈ ಸಲ ಮತ್ತೆ ಕಪ್ ನಮ್ದೇ ಅಂತ. ಸಂಪ್ರದಾಯದ ಪ್ರಕಾರ ನ್ಯಾಷನಲ್ ಆಂಥಮ್ ಆಡಲೇಬೇಕಲ್ವಾ, ಅದಕ್ಕೆ ಎರಡು ತಂಡಗಳು ಲೈನ್ ಅಪ್ ಆಗ್ತಾ ಇರೋದು. ಎಂತ ಕ್ಷಣ ಇದು RCB ಅಭಿಮಾನಿಗೆ. 17 ವರ್ಷ ಒಂದು ಕನಸಿತ್ತು, ಅದು 18ನೇ ವರ್ಷ ನನಸಾಗಿದೆ. ಇನ್ನು 5 ಸೆಕೆಂಡ್ ಅಲ್ಲಿ ಶುರು ಆಗ್ತಾ ಇದೆ ನ್ಯಾಷನಲ್ ಆಂಥಮ್.
ಥರ್ಡ್ ಮ್ಯಾನ್ ಇದು ಫೈನಲ್. ಫಸ್ಟ್ ಬಾಲ್ ಏನೆ ಮಿಡ್ಲ್ ಆಫ್ ದಿ ಬ್ಯಾಟ್ ಅಲ್ಲಿ ಪಿಕ್ ಮಾಡಿರೋ ಬಾಲ್ ರೈಟ್ ದರ್ಶನ್. ಚೆನ್ನಾಗಿ ಕಾಣ್ತಾ ಇದ್ದಾರೆ. ಮೊದಲನೇ ಬಾಲ್ ಆಡ್ಬೇಕಾದ್ರೆ ತಲೆ ಬೀಳ್ತಾ ಇಲ್ಲ. ಎಲ್ಲರೂ ತುಂಬ ಎಂಜಾಯ್ ಮಾಡಿಕೊಂಡು ಮ್ಯಾಚ್ ನೋಡ್ತಾ ಇದ್ರು. ಒಂದೊಂದು ವಿಕೆಟ್ಗೂ ತುಂಬ ಅಂದರೆ ತುಂಬ ಖುಷಿ ಪಡ್ತಾ ಇದ್ರು. ಆ್ಯಂಡ್ RCB ಫ್ಯಾನ್ ಬೇಸ್ ಅಂತೂ ವಾವ್, ಅಮೇಝಿಂಗ್. ಎಲ್ಲರೂ ತುಂಬಾ ಸೀರಿಯಸ್ ಅಲ್ಲಿ ಮ್ಯಾಚ್ ನೋಡ್ತಾ ಇದ್ದಾರೆ. ಆಲ್ರೆಡಿ 2 ವಿಕೆಟ್ ಅಂತೂ ಆಗ್ಬಿಟ್ಟಿದೆ. ತುಂಬಾ ಖುಷಿಯಲ್ಲಿ ನೋಡ್ತಾ ಇದ್ದಾರೆ. ಇವಾಗ ಮಧ್ಯದಲ್ಲಿ ಬ್ರೇಕ್ಗಳಿರೋದ್ರಿಂದ ಸ್ವಲ್ಪ ಸೈಲೆಂಟ್ ಆಗಿ ಕೂತಿದ್ದಾರೆ. ಚರ್ಮುರಿ ತಿನ್ನೋಣ ಅಂತ ಹೇಳ್ಬಿಟ್ಟು ತರಕ್ ಹೋದ್ವಿ. ಅಲ್ಲಿಂದ ನೋಡ್ಬೇಕಾದ್ರೆ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಯ್ತು. ಕೂತ್ಕೊಂಡಿರೋವಾಗ ಗೊತ್ತಾಗ್ತಿರ್ಲಿಲ್ಲ, ಬಟ್ ಪಕ್ಕಕ್ಕೆ ಬಂದಾಗ ಗೊತ್ತಾಯ್ತು ಎಷ್ಟು ಜನ ತುಂಬಿದ್ದಾರೆ ಅಂತ. ಮ್ಯಾಚ್ ನೋಡ್ಕೊಂಡು ತಿಂತಾ ಕೂತಿದ್ವಿ. ಖಾಲಿ ಮಾಡಿದ್ದೇ ಗೊತ್ತಾಗಿಲ್ಲ. ಇವಾಗ ತಿಂದಾದ ನಂತರ ವಿಡಿಯೋ ಮಾಡ್ತಿದ್ದೀನಿ. RCB ಸಪೋರ್ಟರ್ಸ್ಗಳ ಜೊತೆಗೆ ಬೇರೆ ಟೀಮ್ ಸಪೋರ್ಟರ್ಸ್ ಕೂಡ ಬಂದಿದ್ರು. ಹಾಗೆ ಲಕ್ಕಿ ಡ್ರಾ ವಿನ್ನರ್ ಅನ್ನು ಕೂಡ ಅನೌನ್ಸ್ ಮಾಡಿದ್ರು. ವಿನ್ನರಿಗೆ RCB ಜರ್ಸಿ, ಎಲ್ಲಾ ಪ್ಲೇಯರ್ಸ್ಗಳು ಸೈನ್ ಮಾಡಿರೋ ಅಂತ ಒಂದು ಜರ್ಸಿಯನ್ನ ಕೊಟ್ರು. ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಕೂಡ ಶುರುವಾಯಿತು. ಆ್ಯಂಡ್ ಎಲ್ಲರೂ ತುಂಬ ಎಕ್ಸೈಟೆಡ್ ಆಗಿ ನೋಡಕ್ ಕೂತಿದ್ವಿ. ಒಂದೊಂದು 6-4ಗೂ ಜನ ಅಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ರು. RCB ಕ್ರೇಜ್ ಹೇಗಿತ್ತು ಅಂತ ಹೇಳಿದ್ರೆ, ಒಬ್ರು RCB ಅಂತ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಕಿರ್ಚಕ್ಕೆ ಶುರು ಮಾಡೋರು. ಹಾಗೆ ಒಬ್ಬರು ಮೊಬೈಲ್ ಫ್ಲ್ಯಾಶ್ ಲೈಟ್ ಆನ್ ಮಾಡಿಬಿಟ್ಟು ಚಿಯರ್ ಮಾಡೋಕ್ಕೆ ಶುರು ಮಾಡಿದ್ರೆ ಹೋಲ್ ಕ್ರೌಡ್ ಅದನ್ನು ಸೇಮ್ ರಿಪೀಟ್ ಮಾಡಿ ಎನ್ಕರೇಜ್ ಮಾಡ್ತಿತ್ತು. ಆ್ಯಂಡ್ ಇಟ್ ವಾಸ್ ರಿಯಲಿ ಅ ಫನ್ ಎಕ್ಸ್ಪೀರಿಯನ್ಸ್. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಫೈನಲಿ ನಮ್ಮ ವೇಟಿಂಗ್ ಪೀರಿಯಡ್ ಮುಗೀತು ಆ್ಯಂಡ್ RCB ವಾನ್ ದ ಮ್ಯಾಚ್. ಈ ಸಲನೂ ಕಪ್ ನಮ್ಮದೇ. ಆ್ಯಂಡ್ ನಮ್ಮ ಮಂಗಳೂರು ಜನ ಅಂತೂ ನೀವೇ ನೋಡ್ತಿರ್ಬೋದು ಹೇಗೆ ಕಿರ್ಚಾಡ್ತಾ ಇದ್ದಾರೆ ಅಂದರೆ ವಾವ್. ಹಾಗೆ ಮ್ಯಾಚ್ ನೋಡಿಕೊಂಡು ಹೊರಗಡೆ ಬಂದರೆ ಓ ಮೈ ಗಾಡ್, ಜನಗಳಂತೂ ರೋಡಲ್ಲಿ ನಿಂತು ಇದ್ರು. ಇದರ ನಂತರ ನನಗೆ ಏನೂ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾನು ಮನೆಗೆ ಬಂದ ನಂತರ ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ. ನನ್ನ ಲೈಫಲ್ಲೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್ ಟು ಟಾಟಾ IPL ಫ್ಯಾನ್ ಪಾರ್ಕ್ ಮಂಗಳೂರು.